ವ್ಯಾಸ ಪೂರ್ಣಿಮಾ ಅಂತಾರೆ. ಸಮಸ್ತ ಎಷ್ಟು ಶಾಸ್ತ್ರಗಳು ನಮ್ಮ ಭಾರತದಲ್ಲಿ ಅದಾವ ಅವೆಲ್ಲರ ರಚಯಿತ ಏನಪ್ಪಾ ಅಂತಂದ್ರೆ ಮಹಾಭಾರತ ಮೊದಲಾದ ಎಲ್ಲ ಪುರಾಣಗಳ ರಚಯಿತ ಏನಪ್ಪಾ ಅಂದ್ರೆ ನಮ್ಮ ವ್ಯಾಸ ಮಹರ್ಷಿಯರು. ನಮ್ಮ ಏನಪ್ಪಾ ಅಂದ್ರೆ ಇವತ್ತು ಹುಟ್ಟಿದ ದಿವಸ ಅಂತಾರೆ ಅಥವಾ ದೀಕ್ಷಾ ಕೊಟ್ಟ ದಿವಸ ಅಂತಾರೆ. ಇವತ್ತು ಸಮಸ್ತ ಶಾಸ್ತ್ರ ರಚನೆ ಮಾಡಿರ್ತಕ್ಕಂಥ ಜಗತ್ತಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲರೂ ಶಾಸ್ತ್ರಗಳಿಗೆ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಮೂಲ कारण जो शास्त्र है, शास्त्र रचयिता आमचे मूल पुरुष व्यास भगवंत आहे. ಆ ಭಗವಂತನ ಜನ್ಮ ದಿವಸ ಅಂತಾರೆ, ದೀಕ್ಷಾ ತಗೊಂಡ ದಿವಸ ಅಂತಾರೆ, ಇವತ್ತು ಗುರು ಪೌರ್ಣಿಮಾ ಅಂತಾರೆ. ಆ ಗುರು ಪೌರ್ಣಿಮಾ ಏನಪ್ಪ ಅಂತ ಕೇಳಿದ್ರೆ ಜಗತ್ತಿನೊಳಗ ನಮ್ಮ ಜನರಿಗೆಲ್ಲ ಅಲ್ಲ. ಅಮಾವಾಸ್ಯೆ ಹುಣ್ಣಿಮೆ ಎರಡು ಇರ್ಬೇಕು. ಅಮಾವಾಸ್ಯೆ ಹುಣ್ಣಿಮೆ ಭಾಳ ಮದುವೆ ಅದ. ಅಮಾವಾಸ್ಯೆ ಅಂದ್ರೆ ಏನು? ಯಾಕಂದ್ರೆ ಪುಣ್ಯ ಇಲ್ಲ, ಪಾಪ ಇಲ್ಲ, ಏನು ಗೊತ್ತಿಲ್ಲ. ಅವನಿಗೆ ತಂದೆ ಅನ್ನೋದು ಗೊತ್ತಿಲ್ಲ, ತಾಯಿ ಅನ್ನೋದು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಯಾವ ಪಶು ಪಕ್ಷಿಗಳಿಗೆ ಅವೆಲ್ಲ ಅಲ್ಲ, ಅವ್ರಿಗೇನು ಗೊತ್ತಿಲ್ಲ. ಅಮಾವಾಸ್ಯೆ ಜಡ ಪದಾರ್ಥಗಳು ಏನಲ್ಲ, ಕಲ್ಲ ಮಣ್ಣ ಅವ್ರಿಗೆ ಏನು ಗೊತ್ತದ? ಕಲ್ಲಿನ ಮೇಲೆ ಒಂದು ಕಲ್ಲು ಇಡ್ರಿ, दगडावर एक दगड ठेवा, वरच्या दगडाला एक माहिती आहे का मी एक दगडावर बसलो आहे ना. ಕಲಿತೆ ಆ ಮ್ಯಾಲಿನ ಕಲಿ ಗೊತ್ತಾಗಲ್ಲ. ನಾವು ಕಲ್ ಮೇಲೆ ಕೂತೀನಿ ಗೊತ್ತಾಗಲ್ಲ, ಮ್ಯಾಲಿನ ಕಲಿ ಗೊತ್ತಿಲ್ಲ, ನಾವು ಕಲ್ ಮೇಲೆ ಕೂತೀನಿ ಅಂತ ಗೊತ್ತಿಲ್ಲ. ಕೆಳಗಿನ ಕಲಿ ಗೊತ್ತಿಲ್ಲ, ನಾವೊಂದು ಕಲ್ ಕೂತ ಅಂತ ಗೊತ್ತಲ್ಲ, ಅದು ಗೊತ್ತಿಲ್ಲ. ಈಗ ಇವು ಜಡ ಪದಾರ್ಥಗಳ ಇವು ಅಮಾಶಾಗಿದ್ದಾಗ ಅಮಾಶಾಗಿ ಈ ಅಮಾಶಾಗಿದ್ದಾಗ ಇವು ಕಲ್ಲ ಮಣ್ಣಾಗಿರೋದು, ಇವು ಅಮಾಶಾಗಿದ್ದಾಗ ಅಮಾಶೆ ಕಟ್ಟಿರೋದು. ಇನ್ನ ಪ್ರತಿಪದ ದ್ವಿತೀಯ ತೃತೀಯ ತ್ರಯೋದಶಿತಕ್ಕೆ ಏನಲ್ಲ, ಇವು ಮನುಷ್ಯನ ಪಕ್ಷಿ ಪಶು ಪಕ್ಷಿ ಗೊತ್ತಾಗಲ್ಲ, ಅವ್ರಿಗೆ ಯಾರು ಗೊತ್ತಾಗಲ್ಲ. पक्ष आलू दादा मारणार आलू दादा दादा काय ज्ञान आहे. मनुष्य हिಡ್ಕೊಂಡು ಪಕ್ಷಿ ಹಿಡ್ಕೊಂಡು ಮನುಷ್ಯನ ಸಂಖ್ಯೆ ಇರೋದಲ್ಲ, ಇವೆಲ್ಲ ಪ್ರಯೋಗಶಿವಾಯ ಸಮಾಜಗಳು ನಮ್ಮವರು ಅವರು ಗೊತ್ತದ. ಇವೆಲ್ಲ ಮನುಷ್ಯರ ತನಕ ನಾವೇನಿದ್ದೇವೆ ತ್ರಯೋದಶಿ ಪೌರ್ಣಿಮೆ ಇಲ್ಲ, ನಮ್ಗೆ ನಾವು ಪೌರ್ಣಿಮೆ ಇಲ್ಲ. ಇನ್ನು ಚತುರ್ದಶಿ ಯಾರು ಅಂದ್ರೆ ಯೋಗಿಗಳಲ್ಲ. ಯೋಗಿ ಯಾರು ಪ್ರಯತ್ನ ಮಾಡಕತ್ತಾರ, ಮೋಕ್ಷ ಪರಮಾತ್ಮ ಪ್ರಾಪ್ತಿ ಸಾಧನೆ ಮಾಡ್ತಾರ, ಜಪ ಮಾಡ್ತಾರ, ತಪ ಮಾಡ್ತಾರ, ಗುರುಸೇವೆ ಮಾಡ್ತಾರ, ಅವರು ಚತುರ್ದಶಿ ಆಗಿದ್ದಾರೆ.